ಹಾಯ್ ಹಾಯ್ ಎಲ್ಲ ನನ್ನ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇದೇ ಸೆಪ್ಟೆಂಬರ್ 28ನೇ ತಾರೀಕು ಸಂಜೆ 6 ಗಂಟೆಗೆ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ, ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಆದರೆ ನನಗೆ ಏನು ಗೊತ್ತಾ, ಈ ಪ್ರೋಮೋ ಕಲರ್ಸ್ ಕನ್ನಡ ವಾಹಿನಿಯವರು ಪ್ರೋಮೋ ಬಿಡ್ತಾ ಇದ್ದಾರಲ್ಲ, ಆ ಪ್ರೋಮೋದಲ್ಲಿ ಬೇರೆ ಏನನ್ನೂ ಹೇಳ್ತಾ ಇಲ್ಲ. ಆಕ್ಷನ್, ಕ್ಯಾಮರಾ, ಒಂದು ಕಾಗೆ ಬರ್ತಾ ಇತ್ತು, ಒಂದು ಅಜ್ಜಿ ಒಡೆ ಮಾಡ್ತಾ ಇದ್ರು, ಕಾಗೆ ಬಾಯಲ್ಲಿರುವಂತಹ ಒಡೆನ ಕಿತ್ಕೊಳಕ್ಕೆ ಒಂದು ನರಿ ಬರ್ತಾ ಇತ್ತು, ಮಧ್ಯ ಕಟ್ ಮಾಡಿದ್ರೆ ಒಬ್ಬ ವಿಲನ್ ಎಂಟ್ರಿ. ಓಕೆ ಗುರು, ಯಾರು ಗುರು ಆ ವಿಲನ್ನು? ಯಾರು ಆ ವಿಲನ್? ಯಾರು? ಕಾಗೆ ನರಿ ಕತೆನ ನಿಜವಾಗ್ಲೂ ಕೂಡ ಚೈಲ್ಡ್ಹುಡ್ ಅಲ್ಲಿ ನಾನು ಓದಿದ್ಬಿಟ್ರೆ ನೆಕ್ಸ್ಟ್ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರೋಮೋ ಮೇಲೆ ಏನು ಈ ಕಾಗೆ ನರಿ ಕಾನ್ಸೆಪ್ಟ್ ಏನಿದೆ, ನಿಜವಾಗ್ಲೂ ಕೂಡ ನನಗಂತೂ ನಗು ಬರ್ತಾ ಇದೆ. ಇಟ್ಸ್ ಓಕೆ ಆಯ್ತಾ. ಅವರು ಕಾಗೆ ನರಿ ಕತೆ ಹೇಳ್ತಾ ಇದ್ದಾರೆ, ಓಕೆ. ಕಾಗೆ ಆಯ್ತಾ ಒಡೆ ತಗೊಂಡೋಗ್ತಾ ಇತ್ತು ಆಯ್ತಾ, ಕಟ್ ಮಾಡಿದ್ರೆ ಒಬ್ಬ ವಿಲನ್ ಎಂಟ್ರಿ. ಆ ವಿಲನ್ ಯಾರು ಗುರು ವಿಲನ್? ನಿಜವಾಗ್ಲೂ ಇಡೀ ಕರ್ನಾಟಕ ಜನತೆ ತಲೆ ಕೆಡಿಸ್ಕೊಳ್ತಾ ಇದೆ, ಯಾರು ಆ ವಿಲನ್ನು ಆಯ್ತಾ? ಆ ವಿಲನ್ ಯಾರು? ಏನು ಕತೆ ಹೇಳಕ್ ಹೊರಟಿದ್ದಾರೆ ಇವರು? ಏನು ಗುರು? ಇಷ್ಟೊಂದು ಬಿಗ್ ಬಾಸ್ ಸೀಸನ್ ನಡೆದಿದೆ, 11 ಸೀಸನ್ ನಡೆದಿದೆ, ಯಾವತ್ತೂ ಕೂಡ ತಲೆ ಕೆಡಿಸಿಕೊಳ್ಳದ ನಮ್ಮ ಕನ್ನಡ ಜನತೆ, ನಮ್ಮ ಕರ್ನಾಟಕ ಜನತೆ ಏನಿದು ಈ ಕಾಗೆ ಮತ್ತು ನರಿಯ ಕತೆ ಏನು? ಯಾರಪ್ಪ ಆ ವಿಲನ್ನು? ಅವನು ಯಾವಾಗ ಬರ್ತಾನಪ್ಪ? ಏನು ಗುರು ಈ ಪ್ರೋಮೋದು? ಈ ಪ್ರೋಮೋ ಕ್ಲಿಯಾರಿಟಿನೇ ಸಿಗ್ತಾ ಇಲ್ಲ ಅಂತೇಳಿ ತಲೆ ಚಚ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರೋಮೋ ನೋಡೋ ನನಗೇನು ನಗು ಬರುತ್ತೆ ಗೊತ್ತಾ? ಸಮಥಿಂಗ್ ಇದೆ ಆಯ್ತಾ. ಇಷ್ಟೊಂದು ಗೌಪ್ಯವಾಗಿ ಇಟ್ಟಿರುವಂತಹ ಕಲರ್ಸ್ ಕನ್ನಡ ವಾಹಿನಿ ಅದೇ ರೀತಿ ನಮ್ಮ ಆಯ್ತಾ ಬಿಗ್ ಬಾಸ್ ಟೀಮು ಏನೋ ಮಾಡೋಕ್ಕಂತೂ ಹೊರಟಿದೆ. ನನಗೆ ಟೈಮ್ಸ್ ಆಫ್ ಇಂಡಿಯಾದವರು ಒಂದು ಬಿಗ್ ಬಾಸ್ ಸಂಭಾವಿತರ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ, ಟೈಮ್ಸ್ ಆಫ್ ಇಂಡಿಯಾದವರು. ಅದನ್ನ ನೋಡಿದಾಗ ನನಗೆ ಇನ್ನೂ ಥ್ರಿಲ್ ಆಯಿತು. ಅಂದರೆ ಡಾಕ್ಟರ್ ಬ್ರೋ ಎಲ್ಲ ಬರ್ತಾರೆ ಅಂತ ಹಾಕಿದ್ದಾರೆ ಅವರು ಆಯ್ತಾ. ಡಾಕ್ಟರ್ ಬ್ರೋ, ವರುಣ ಆರ್ಯಾಧ್ಯ, ಆಮೇಲೆ ಕಾವೇರಿ, ಅಂದರೆ ಅವರಿಬ್ರದ್ದೇನೋ ಲವ್ ಬ್ರೇಕಪ್ ಆಗಿತ್ತಂತಲ್ಲ, ಅವರು ಏನು ಸುಮಾರು ಜನಗಳು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ನಿಜವಾಗ್ಲೂ ಯಾರ ವಿಲನ್ ಯಾರು? ನಮ್ಮ ಸುದೀಪ್ ಸರ್ ಅವ್ರು ಯಾಕೆ ಮಾತಿಗೆ ಮುಂಚೆ ಕಾಗೆ ನರಿ ಒಬ್ಬ ವಿಲನ್ ಎಂಟ್ರಿ, ಈ ವಿಲನ್ ಯಾರು ಗುರು? ಒಟ್ಟಾರೆಯಾಗಿ ನನಗೆ ತುಂಬ ಕನ್ಫ್ಯೂಷನ್ ಇದೆ. ನೋಡೋಣ, ನನಗೆ ಪ್ರೋಮೋ ರಿವ್ಯೂ ಮಾಡಬೇಕು ಅಂತ ಹೊರಟಾಗಲ್ಲ. ಏನು ಮಾಡಲಿ ಗುರು? ಈ ಕಡೆ ಕಾಗೆ, ಈ ಕಡೆ ನರಿ, ಅಜ್ಜಿ ಒಡೆ ಸುಡ್ತಾ ಇದ್ದಾರೆ, ನಮ್ಮ ಸುದೀಪ್ ಸರ್ ಬರ್ತಾರೆ. ಈ ಮೂರೂ ಬಿಟ್ಟರೆ ನನಗೆ ಏನೂ ಅರ್ಥ ಆಗ್ತಿಲ್ಲ ಆಯಿತಾ. ಏನೋ ನಿನ್ನೆ ಬಂದ ಪ್ರೋಮೋದಲ್ಲಿ ನಮ್ಮ ಸರ್ ಮಾತ್ರ, ನಮ್ಮ ಸುದೀಪ್ ಸರ್ ಅವರು ಕಾಗೆ ನರಿ ಮಧ್ಯೆ ಒಬ್ಬ ವಿಲನ್ ಬೇರೆ ಎಂಟ್ರಿ ಮಾಡಿಸಿದ್ದಾರೆ. ನಾನು ನಿನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೀನಿ, ಹೂ ಇಸ್ ದಟ್ ಫೆಲೋ? ಯಾರು ಆ ವಿಲನ್ನು? ಯಾರು ಗುರು ಆ ವಿಲನ್ನು? ಒಟ್ಟಾರೆಯಾಗಿ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಏನಿದೆ ಆಯ್ತಾ, ಹಂಗೆ ಫನ್ ಮಾಡ್ಕೊಂತಾನೆ ನೋಡ್ಬೋದು. ಫನ್ ಜೊತೆಗೆ ಎಂಟರ್ಟೈನ್ಮೆಂಟ್ ಜೊತೆಗೆ ಈ ಸರಿ ಬರೋ ಕಂಟೆಸ್ಟೆಂಟ್ಗಳು ನನಗನ್ಸೋ ಪ್ರಕಾರವಾಗಿ ನಮಗೇನೇ ಇಡ್ತಾರ ಆ ಅನ್ನೋ ರೀತಿನೇ ಇದ್ದಾರೆ. ನೋಡೋಣ. ದಯವಿಟ್ಟು ಕಲರ್ಸ್ ಕನ್ನಡ ವಾಹಿನಿಯವರಿಗೆ ಮತ್ತು ನಮ್ಮ ಬಿಗ್ ಬಾಸ್ ಟೀಮಿಗೆ ನನ್ನ ಒಂದು ಆಯ್ತಾ ಕಳಕಳೆಯ ಪ್ರಾರ್ಥನೆ, ದಯವಿಟ್ಟು ಕಾಗೆ ನರಿಯನ್ನು ಬಿಟ್ಟು ಬೇರೆಯ ಪ್ರೋಮೋ ನಿಮ್ಮಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಹಾಕಬೇಕು ಅಂತೇಳಿ ನಿಮ್ಮಲ್ಲಿ ನನ್ನ ಕಳಕಳೆಯ ಪ್ರಾರ್ಥನೆ. ಯಾಕೆ ಅಂದರೆ ಇನ್ನೊಂದು 10 ಡೇಸ್ ಇದೆ ಗುರು, ಬಿಗ್ ಬಾಸ್ ಇನ್ 10 ಡೇಸ್ ಅಲ್ಲಿ ಗ್ರ್ಯಾಂಡ್ ಆಗಿ ಲಾಂಚ್ ಆಗ್ತಾ ಇದೆ. ಇನ್ನೂ ನೀವು ಕಾಗೆ ನರಿ ವಿಲನ್ ಅಂತ ಇದ್ರೆ ನಾವು ಏನಂತ ಅರ್ಥ ಮಾಡ್ಕೊಳ್ಳಿ? ದಯವಿಟ್ಟು ಯಾರಾದ್ರೂ ಒಂದು ಹೊಸ ಪ್ರೋಮೋ ಬಿಡ್ರಿ ಸರ್.
ಸುದೀಪ್ ಸರ್ ಅವರೇ ಹೇಳಿ ಸರ್, ಯಾವ್ದಾರು ಒಂದು ಹೊಸ ಪ್ರೋಮೋ ಬಿಡಿ, ಆ ಪ್ರೋಮೋ ನೋಡ್ತೀವಿ. ನೀವು ಬರೀ ಕಾಗೆ ನರಿ ಕತೆ ಪ್ರೋಮೋ ಬಿಡ್ತಾ ಇದ್ರ ಪ್ರತಿದಿನ, ನಾವು ಏನು ಅಂತ ತಿಳ್ಕೊಳ್ಳಿ. ಈಗ ಬೇನೆ ನಿನ್ನೆ ಬಿಟ್ಟು ಪ್ರೋಮೋದಲ್ಲಿ ಮಧ್ಯದಲ್ಲಿ ವಿಲನ್ ಬೇರೆ ತಂದಿಟ್ಟಿದ್ದೀರಾ ಆಯ್ತಾ. ಕಾಗೆ ನರಿ ಒಂದು ವಿಲನ್ ಎಂಟ್ರಿ. ನನಗೆ ಯಾರಿರ್ಬೋದು ವಿಲನ್ ಅಂತ ನಾನು ಥಿಂಕ್ ಮಾಡ್ತಾ ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಥಿಂಕ್ ಮಾಡಿಬಿಟ್ಟಿದ್ದೆ. ಆಮೇಲೆ ನನಗೆ ಹೇಳ್ಕೊಂಡೆ, ಕೂಲ್ ಜೋ, ಡೋಂಟ್ ಟೆಲ್ ದ ನೇಮ್, ನೋ 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 ಅಂತ. ಓಕೆ, ವೆಯ್ಟ್ ಮಾಡೋಣ. ಯಾಕೆ ಅಂತಂದರೆ ಪ್ರೋಮೋದಲ್ಲಿ ಸ್ನೇಹಿತರೆ ಏನು ಗೊತ್ತಾ, ಅದು 2 ಬಿಟ್ಟರೆ ಬೇರೆ ಏನು ಹೇಳ್ತೇನೆ. ನಿನ್ನೆ ನಮ್ಮ ಸುದೀಪ್ ಸರ್ ಹೇಳ್ದಂಗೆ ವಿಲನ್ ಒಬ್ರು ಬರ್ತಾರೆ ಅಂತ ಏನೋ ಒಂದು ಕ್ಲೂ ಕೊಟ್ಟಿದ್ದಾರೆ. ಇನ್ನು 10 ಡೇಸಲ್ಲಿ ಇಲ್ಲಿ ಬಂದ್ಬಿಡುತ್ತೆ ಬಿಗ್ ಬಾಸ್. ಇವತ್ತಾಗಲೇ 18 ಆಯಿತಾ. ಇನ್ನು 10 ಡೇಸಲ್ಲಿ ಬಿಗ್ ಬಾಸ್ ನಮ್ಮ ಮುಂದೆ ಗ್ರ್ಯಾಂಡಾಗಿ ಲಾಂಚ್ ಆಗ್ತಾಯಿದೆ. ವೆಯ್ಟ್ ಮಾಡೋಣ. ಒಟ್ಟಾರೆಯಾಗಿ ಈ ಸರಿ ಆಯಿತಾ ಬಿಗ್ ಬಾಸ್ ಒಂದು ಲೆಕ್ಕದಲ್ಲಿ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡುತ್ತೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ನೀವು ವೆಯ್ಟ್ ಮಾಡ್ತಿದ್ದೀರಾ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಹೆಚ್ಚಿನ ಮಾಹಿತಿಗೆ, ಬಿಗ್ ಬಾಸ್ ರಿವ್ಯೂ ಬಗ್ಗೆ ಆಯಿತಾ, ನಿಮಗೆ ತುಂಬ ಆಯಿತಾ ತಿಳ್ಕೋಬೇಕು ಅಂತ ಇದ್ದರೆ, ಬಿಗ್ ಬಾಸಿನ ಆಯಿತಾ ಓಲ್ ಜರ್ನಿ ನನ್ನ ಜೊತೆ ಇರಬೇಕು ಅಂತ ನೀವು ಬಯಸಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಬಿಗ್ ಬಾಸ್ ಲವರ್ಸಿಗೂ ನನ್ನ ಕಡೆಯಿಂದ ಬಾಯ್ ಬಾಯ್.